ವೆಲ್ಕಮ್ ಟು 1700 ರೂಪಾಯಿ ಜಾಬ್ ಡೇ 3 ಕಣ್ರಿ. ಇವತ್ತಂತೂ ಬೆಳಗ್ಗೆ ಬೇಗನೆ ಎದ್ದು ಮುಖನ ಗಸಗಸ ಅಂತ ಉಜ್ಕೊಂಡು ತೊಳ್ಕೊಂಡು ನಿನ್ನೆ ವಿಡಿಯೋ ಹಾಕಿನಲ್ರಿ, ದೇವಸ್ಥಾನಕ್ಕೆ ಹೋಗಿದ್ದಾಗ ವಿಭೂತಿ ಇಟ್ಕೊಂಡಿದ್ದೆ, ಸೂಪರಾಗಿ ಕಾಣಿಸ್ತಾ ಇದೆ ಅನ್ಕೊಳ್ಳಿ. ಅದಕ್ಕೋಸ್ಕರ ಮನೇಲಿ ವಿಭೂತಿನ ಎತ್ಕೊಂಡು ಇಕ್ಕೊಂಡು ಒಂದೆರಡು ರೌಂಡ್ ನೋಡ್ಕೊಂಡೆ ಕಣ್ರಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಇಯರ್ಬಡ್ಸ್ ಏನಕ್ಕಪ್ಪ ಹಾಕತ್ತೀನಿ ಅಂದರೆ ಬೆಳಿಗ್ಗೆ ಎದ್ದು ಬೇಕಾದ್ರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಅದರಿಂದ ಹಾಕೋತೀನಿ. ನಮ್ಮ ಗುಂಡ ಅಷ್ಟು ಆಚೆ ಬಂದ್ಬಿಟ್ಟಿದ್ದ ಗುರು, ಹೆಂಗೆ ಬಂದ ಏನು ಅಂತಲೇ ಗೊತ್ತಿಲ್ಲ, ಆಚೆ ಬಂದ್ಬಿಟ್ಟಿದ್ದ. ಆಮೇಲೆ ಅವನ್ನ ನೋಡ್ಕೊಂಡು ಕೆಲಸಕ್ಕೆ ಒಂದು ಶರ್ಟ್ ತಗೋಗಿದ್ನಲ್ಲ, ಆ ಶರ್ಟು ಫುಲ್ ಕೊಳೆ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಶರ್ಟ್ನ ಎತ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಗೋಮಾತೆ ನೋಡಿದೆ ಕಣ್ರಿ. ನಮ್ಮ ಗೋಮಾತೆನ ನೋಡ್ಬಿಟ್ಟು ಗೋಮಾತೆಗೆ ಕೈ ಮುಗಿದ್ಬಿಟ್ಟು ಸಣ್ಣ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅಂತ ಬಂದೆ. ಗಾಡಿ ಎತ್ಕೊಂಡು ಬಂದೆ ಕಣ್ರಿ ಸರ್ಕಲ್ ಬಂದು ನೋಡ್ತೀನಿ, ಕಳ್ಳನ ಥರ ರೆಡಿ ಆಗೋನೆ ಕಣ್ರಿ ಇವನು. ಯಾಕಪ್ಪ ಈ ರೇಂಜಿಗೆ ರೆಡಿಯಾಗಿದೆಯಾ ಅಂದರೆ ಚಳಿ ಅಲ್ವೇನೋ ಅದಕ್ಕೆ ಕಟ್ಕೊಂಡಿದ್ದೀನಿ ಅಂತ ಅಂದ ಕಣ್ರಿ. ನನಗಂತೂ ಒಂದು ರೌಂಡ್ ಶಾಕ್ ಆಗೋಯ್ತು ಅಂದ್ಕೊಳ್ಳಿ. ಚಳಿಗೆ ಈ ಥರ ಎಲ್ಲ ಕಟ್ಕೋಬೇಕಾ ಅಂತ ಇದೇ ಫಸ್ಟ್ ನೋಡಿದ್ದು ಅಂತ ಅಂದ್ಕೊಂಡೆ ಕಣ್ರಿ. ಮುಖ ನೋಡೋಕ್ಕಾಗಲಿಲ್ಲ. ತೋರಿಸ್ತೀನಿ ನೋಡ್ರಿ, ಇಲ್ಲಿ ಟೀ ಅಂಗಡಿ ಹತ್ರ ಸ್ಟಾಪ್ ಕೊಡಿ ಅಂತ ಅಂದಿದ್ರು. ಟೀ ಅಂಗಡಿ ಹತ್ರ ಬಂದು ನಿಲ್ಲಿಸ್ಬಿಟ್ಟು ನಮ್ಮ ಹಿಂದೆ ಕೂತಿರೋ ತಾತನ್ನ ಇಳಿಸಿ ಕೆಳಗಡೆ ಮಾತಾಡ್ತಿದ್ದೆ ಕಣ್ರಿ. ಏನು ಕತೆ, ಏನು ವ್ಯತೆ, ಏನು ಸಮಾಚಾರ ಅಂತ. ಅಷ್ಟರಲ್ಲಿ ಟೀ ಸ್ಟಾಲ್ಗೆ ನನ್ನ ತಮ್ಮ ಬಂದೇ ಬಿಟ್ಟಿದ್ದ. ನನ್ನ ತಮ್ಮ ಫುಲ್ಲು ಟೀ ಆಗ್ತವನೆ ಅನ್ಕೊಳ್ಳಿ. ಟೀ ಕುಡಿತವನೆ ಅಂತ ಅನ್ಕೋಬೇಡಿ, ಮಾಲ್ಟ್ ಕುಡಿತವನೆ ಕಳ್ಳ ಮಗ. ನೋಡ್ರಿ ಆ ಸ್ಮೈಲು, ಇಲ್ಲಿ ನೋಡ್ರಿ ಆ ಕಳ್ಳ. ಈ ಕಳ್ಳ ನೋಡ್ರಿ ಟೀ ಸ್ಟಾಲಲ್ಲಿ ಟವಲ್ನ ಬಿಚಾಕಿ ಟೀ ಕುಡಿತವ್ರೆ. ವೀಡಿಯೋ ಮಾಡ್ತೀನಿ ಅಂತಂದರೆ ಮುಖ ಮುಚ್ಕೊಂಡು ಸೈಡ್ಗೆ ಹೋಗ್ತಿದ್ದೆ ಕಣ್ರಿ. ಹಂಗೋ ಹಿಂಗೋ ವೀಡಿಯೋ ಮಾಡಿದೆ. ನಮ್ಮ ಮನೆ ಬರೋ ಹೆಂಗೆ ಅಂದರೆ ಯಾರಾದರೂ ಹತ್ತಿಕೊಳ್ಳಿ ನಮ್ಮ ಗಾಡಿಗೆ, ಯಾರೂ ಗಾಡಿ ಓಡಿಸಲ್ಲ, ನಾನೇ ಓಡಿಸಿ ಸಾಯ್ಬೇಕು ಈ ಚಳಿಲಿ. ಅದಾದ್ಮೇಲೆ ಮುಂದೆ ಹೋಗ್ತಿದ್ದಂಗೆ ನಮ್ಮ ಬಾಸ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಕಣ್ರಿ. ಬಾಸ್ನ ನೋಡ್ಕೊಂಡು ಈ ಕಡೆ ಸೈಟ್ ಹತ್ರ ಬಂದರೆ ಬಡಿ ಮಗನ ಶೆಡ್ ಕಟ್ಟವ್ರೆ, ಮೇಲ್ಗಡೆಗೆ ಶೀಟೇ ಹಾಕಿಲ್ಲ. ಅದನ್ನು ನೋಡಿ ನನಗಂತೂ ಶಾಕ್ ಆಗೋಯ್ತು ಅಂದ್ಕೊಳ್ಳಿ. ಅದನ್ನೆಲ್ಲ ಓಕೆ ಸರಿ ಆಯಿತು ಅಂದ್ಕೊಂಡು ನನ್ನ ತಮ್ಮನ ತೋರಿಸ್ದೆ ಒಂದು ಸಲ. ಅವ್ನು ಕಿಸ್ಬಿಟ್ಟ ಸೂಪರಾಗಿ. ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ದೆ ಕಣ್ರಿ. ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹಂಗೆ ಟೀ ಬಂತು. ಓನರ್ ಟೀ ತಂದು ಕೊಟ್ಟರು. ಟೀನ ಕುಡಿತಾ ಕೂತಿರ್ಬೇಕಾದ್ರೆ ಏನೇನೋ ಯೋಚನೆ ಮಾಡಿಕೊಂಡು ಒಂದು ಯೋಚನೆ ಬಂತು ಕಣ್ರಿ. ಯಾಕೋ ನಾನು ಸೋಲೋ ರೈಡ್ ಮಾಡಬೇಕು ಅಂತ ನನಗೂ ಅನ್ನಿಸ್ತಾಯಿತ್ತು ಸಿಕ್ಕಾಪಟ್ಟೆ. ಅದ ತಕ್ಷಣ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ ಅಂದ್ಕೊಂಡು ಇಲ್ಲಿ ನೋಡ್ರಿ ನೇಪಾಳದಿಂದ ಒಬ್ಬರು ನಮ್ಮ ಹತ್ರಕ್ಕೆ ಕೆಲಸಕ್ಕೆ ಬಂದಿದ್ರು ಕಣ್ರಿ. ಅವ್ರನ್ನ ನೋಡ್ತಾ ಇದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂದ್ಕೊಳ್ಳಿ. ಏನಪ್ಪ ಮಾಡೋದು, ಏನು ಮಾಡೋಕ್ಕಾಗಲ್ಲ, ನೇಪಾಳದಿಂದ ಬಂದು ಇಲ್ಲಿ ಕೆಲಸ ಮಾಡಬೇಕು ಅಂತ ಬಂದವ್ರು ನೋಡ್ರಿ. ಇಲ್ಲಿ ನೋಡ್ರಿ ಕೆಲಸ ಮಾಡು ಅಂದರೆ ಲಾರಿ ಓಡಿಸ್ತೀನಿ ಅನ್ಕೊ ಹೋದ ಕಣ್ರಿ ನನ್ನ ತಮ್ಮ ಬಡಿ ಮಗ. ಇವನು ಎಂಥ ಕಿತ್ತೋದು ನನ್ನ ಮಗ ಅಂದರೆ ಗಾಡಿನೇ ನೆಟ್ ಓಡಿಸಲ್ಲ, ಅದರಲ್ಲಿ ಲಾರಿ ಓಡಿಸ್ತೀನಿ ಅಂತ ಹೋಗೋನೆ. ಅಷ್ಟರಲ್ಲಿ ಲಾರಿ ಡ್ರೈವರ್ ಬಂದ ಮೇಲೆ ಗದ, ಅಪ್ಪ ನಡಿಯಪ್ಪ ಸೈಡ್ಗೆ ಯಾರಿಗಾರು ಗುದ್ದಿ ಸಾಯಿಸ್ಬಿಟ್ಟು ಅಂತ ಅವನ್ನ ಸೈಡಿಗೆ ಕಳಿಸ್ಬಿಟ್ಟು ಗಾಡಿ ತಗೊಂಡು ಹಿಂದೆ ಹೋದ್ರು ಕಣ್ರಿ. ಆ ಗಾಡಿ ಏನಕ್ಕೆ ಬಂದಿರೋದು ಅಂದರೆ ಸೈಜ್ ತೊಗೊಬಂದಿದ್ರು ಕಣ್ರಿ. ಸೈಜ್ ಖಾಲಿ ಆಗಿಬಿಟ್ಟಿತ್ತು. ಇಲ್ಲಿ ನೋಡ್ರಿ ಕಷ್ಟನ, ನಾವೇ ಮೇಸನ್ಗಳು ಕಟ್ಟಲೇಬೇಕು, ನಾವು ಹೊತ್ಕೊ ಬರಬೇಕು. ಲೇಬರ್ಗಳಿಲ್ಲ ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಕಣ್ರಿ. ಬೇಗ ಸಿಕ್ಕಾಬಟ್ಟೆ ಹೊಟ್ಟೆ ಹಾಸ್ಬಿಟ್ಟಿತ್ತು ಕಣ್ರಿ. ನಾವು ಒಂದು ಕೋರ್ಸ್ನ ಆದಷ್ಟು ಬೇಗ ಮಾಡ್ಬಿಡೋದ ಓಟಿಲೆ ಬಿಸಿಲಿಲ್ದಾಗ ಅಂತ ಕಟ್ಬಿಟ್ಟಿದ್ದು. ಅದಾದಮೇಲೆ ತಿಂಡಿ ತಿನ್ನೋದಂತ ನಮ್ಮ ಬ್ರೋ ತಿಂಡಿ ತಿಂದಿದ್ರು. ತಿಂಡಿ ತಿನ್ನೋಕೆ ಹೋದೋ ಕಣ್ರಿ. ಹೋಟ್ಲವರು ಎಂಥ ದೊಡ್ಡ ಸಂಕಟ ಬಂದ್ಬಿಟ್ಟಿದೆ ಅಂದರೆ ಇವಾಗೆಲ್ಲ ಮಾಮೂಲಿ ಪ್ಯಾಕ್ ಮಾಡ್ತಾರಲ್ರಿ, ಆ ಪ್ಯಾಕಲ್ಲಿ ಪ್ಯಾಕ್ ಮಾಡಿಕೊಟ್ಬಿಟ್ಟು ಅದನ್ನು ಹಾಕೋ ತಿನ್ನೋದಕ್ಕೆ ಪೇಪರನ್ನ ಕೊಟ್ಟವ್ರೆ ಕಣ್ರಿ, ನೀವೇ ಹಾಕತ್ತೀನಿ ಅಂತ. ಇದಕ್ಕಾದರೆ ರಬ್ಬರ್ ಹಾಕ್ಬಿಟ್ಟು ಕಳಿಸ್ಬಿಡ್ಬೋದಲ್ಲ, ಅದಕ್ಕೋಸ್ಕರ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ದಿನಕ್ಕೆ ಜನ ಏನು ಈ ಥರ ಆಯ್ತವ್ರಲ್ಲ ಅಂತ. ಅದರಲ್ಲೂ ನಮ್ಮ ನೇಪಾಳ ಬೈಗೆ ಬಾತು ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ಅನಿಸುತ್ತೆ. ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ತಿಂತಿದ್ರು ಕಣ್ರಿ. ನೋಡ್ರಿ ಊಟ ಮಾಡ್ಬೇಕಾದ್ರೆ ಕೂಡ ಚಪ್ಪಲಿ ಹಾಕ್ಕೊಂಡು ಊಟ ಮಾಡ್ತಾರೆ. ಅವ್ರ ಕಡೆ ಎಲ್ಲ ಒಂಥರ ಹಂಗೆ. ಇಲ್ಲಿ ನೋಡ್ರಿ ತಿಂಡಿ ತಿನ್ಕೊಂಡು ನಮ್ಮ ಈ ಲೇಬರ್ ಓಟಿ ಅವರು ಹೆಂಗೆ ಹೋಗಿ ಮಲ್ಗವ್ರೆ ಅಂದರೆ ಸುಖಪುರುಷರಾಗ್ಬಿಟ್ಟವ್ರೆ. ಅದಾದಮೇಲೆ ಓಟಿ ಆದಮೇಲೆ ಕೆಲಸ ಮಾಡೋದಕ್ಕೆ ಗುದ್ಲಿ ಇರಲಿಲ್ಲ ಕಣ್ರಿ. ಪಕ್ಕದ ಸೈಡವ್ರು ಬಂದು ನಮ್ಮ ಗುದ್ಲಿನ ಈಸ್ಕೊಟ್ಟೋಗ್ಬಿಟ್ರು. ನಮ್ಮ ಗುದ್ಲಿ ಎಲ್ಲದು ಅವ್ರದೇ, ಅದಕ್ಕೋಸ್ಕರ ಅವ್ರು ಈಸ್ಕೊಟ್ಟೋಗ್ಬಿಟ್ರು. ಅದಕ್ಕೆ ನಾನು ಗುದ್ಲಿ ಥರ ಅಂತ ಇನ್ನೊಂದು ಸೈಟಿಗೆ ಬಂದೆ ಕಣ್ರಿ. ಇನ್ನೊಂದು ಸೈಟಲ್ಲಿ ಬಂದು ನೋಡಿದ್ರೆ ಅದು 3 ಫ್ಲೋರ್ ಐತೆ ಟೋಟಲ್ ಆಗಿ. ನನಗಂತೂ ತಲೆ ಕೆಟ್ಟೋಯ್ತು. ತಿಂಡಿ ತಿನ್ಕೊಂಡ್ಬಿಟ್ಟು ಅದನ್ನು ಹತ್ತಷ್ಟರಲ್ಲಂತೂ ಹುಚ್ಚು ಬಂದ್ಬಿಡ್ತು ಅಂದ್ಕೊಳ್ಳಿ. 3ನೇ ಫ್ಲೋರ್ನು ಕಟ್ ಮುಗಿಸಿದ್ವಿ ಕಣ್ರಿ. 3ನೇ ಫ್ಲೋರಲ್ಲಿ ಸೆಂಟ್ರಿಂಗ್ ಹೊಡಿತಿದ್ರು. ಸೆಂಟ್ರಿಂಗ್ ಅವರಂತೂ ಅರ್ಧಂಬರ್ಧ ಸೆಂಟ್ರಿಂಗ್ ಹೊಡ್ಬಿಟ್ಟು ಹೋಗೋರೆ. ನನಗಂತೂ ಗುದ್ಲಿ ಎಲ್ಲೈತೆ ಅಂತ ಗೊತ್ತಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ಹುಡುಕ್ತಿದ್ದೆ. ಸದ್ಯಕ್ಕೆ ಸಿಕ್ತು ಕಣ್ರಿ ಗುದ್ಲಿ. ಅದನ್ನು ತೊಗೊಂಡು ಮತ್ತು ಇನ್ನೊಂದೇನೋ ಪಿಲ್ಲರ್ಗಳನ್ನ ಎಕ್ಸ್ಟ್ರಾ ಹಾಕಿಂದಿದ್ರು. ಆ ಎಕ್ಸ್ಟ್ರಾ ಪಿಲ್ಲರ್ ಹಾಕಿ ಅಲ್ಲಿಗೂ ತರಿಸಿ ಹಾಕಿಂದಿದ್ರು. ಅದನ್ನೆಲ್ಲ ನೋಡಿಕೊಂಡು ಎತ್ಕೊಂಡು ಗುದ್ಲಿನ ಕೆಳಗಡೆ ಬಂದೆ ಕಣ್ರಿ. ನಾವು ಈ ಥರ ಸ್ಪೆಂಡರ್ ಗಾಡಿನ ಇಟ್ಕೊಂಡಿರೋದು ಎಷ್ಟು ಉಪಯೋಗ ಅಂತ ನನಗೆ ಈ ಗಾಡಿ ಗುದ್ಲಿ ಸಿಕ್ಸ್ದಾಗಲೇ ಕಣ್ರಿ ಅನುಭವ ಆಗಿದ್ದು. ಎಷ್ಟು ಈಸಿಯಾಗಿ ನಾವೆಲ್ಲನೂ ಎತ್ಕೋಬೋದು ಅಂದರೆ ತುಂಬ ಈಸಿ ಅಂದ್ಕೊಳ್ಳಿ. ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣನ ಬಟ್ಟೆ ಅಂಗಡಿ ಬ್ರ್ಯಾಂಡ್ ಹೌಸ್ ಕಡೆ ಬಂದೆ ಕಣ್ರಿ. ಬ್ರ್ಯಾಂಡ್ ಹೌಸ್ ಹತ್ರ ಬಂದಾಗ ನಮ್ಮ ಅಣ್ಣ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದ. ಇನ್ನೂ ಪೂಜೆ ಮಾಡಿರಲಿಲ್ಲ ಬೆಳಿಗ್ಗೆ. ಅದಾದಮೇಲೆ ಪೂಜೆ ಮಾಡಿ ನನಗೂ ಮಂಗಳಾರತಿ ಕೊಟ್ಟ ಕಣ್ರಿ. ಮಂಗಳಾರತಿ ತೊಗೊಂಡು ಅದಾದಮೇಲೆ ಪ್ರಸಾದ ಇತ್ತು ಅಂತ ರಾಘವೇಂದ್ರ ಸ್ವಾಮಿದು ಪ್ರಸಾದ ಕೊಟ್ಟ. ಪ್ರಸಾದನೂ ತಿನ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾನು ನೆಕ್ಸ್ಟ್ ತಿರ್ಗಾ ಸೈಟ್ ಹತ್ರ ಗುತ್ತಿ ತೊಗೊಂಡು ಬಂದೆ ಕಣ್ರಿ. ಅಷ್ಟರಲ್ಲಿ ನೀರು ಖಾಲಿ ಆಗಿತ್ತು ಅಂತ ನಮ್ಮ ಬ್ರೋ ನೀರು ತರೋದಕ್ಕೆ ಅಂತ ಹೋಗ್ತಾ ಇದ್ರು ಕಣ್ರಿ. ಅವ್ರು ನೀರು ತರೋದಕ್ಕೆ ಹೋಗ್ಬೇಕಾರೆ ನನ್ನ ತಮ್ಮ ಸಿಕ್ಕಾಪಟ್ಟೆ ರೇಗಿಸ್ತಿದ್ದ. ಕೆಲಸ ಮಾಡೋದನ್ನೆಲ್ಲ ಬಿಟ್ಬಿಟ್ಟು ಈ ಥರ ಬಾಟ್ಲು ಗಿಟ್ಲು ಹಿಡ್ಕೊಂಡು ತಿರ್ಗಾಡಿ ಬರೀ ಕಾಲನಿ ಕಳೀರಿ ಅಂದ್ಕೊಂಡು ಈ ಕಿತ್ತು ನನ್ನ ಮಗ ರೇಗಿಸ್ತಿದ್ದ. ಅದಕ್ಕೆ ಅವನ ವೀಡಿಯೋ ಮಾಡೋಕೆ ಹೋದರೆ ನೋಡ್ರಿ ತಲೆ ಬಗ್ಗಿಸ್ಕೊತಾನೆ. ಮಧ್ಯಾಹ್ನ ಊಟಕ್ಕಂತೂ ಹೋಗಲಿಲ್ಲ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಟ್ಟಿಗೆ ಮನೆ ಕೊಟ್ಟೋಗದ ಅಂತ ಫುಲ್ಲು ಕೆಲಸ ಮಾಡಿ ಕೆಲಸ ಮುಗಿಸ್ತೊಕೊಂಡ್ರಿ. ಆ ವೀಡಿಯೋನ ಮಾತ್ರ ಮರ್ತ್ಬಿಟ್ಟಿದ್ದೀನಿ ಕೆಲಸ ಹೆಂಗೆ ಮುಗಿಸ್ತೋ ಅಂತ. ಅದನ್ನು ನೋಡಿದರೆ ನೀವಂತೂ ಶಾಕ್ ಆಗ್ತಿದ್ರಿ ಅನ್ಕೊಳ್ಳಿ. ಏನು ಇಷ್ಟೊಂದು ಕಟ್ತಾರೆ ಒಂದು ದಿನಕ್ಕೆ ಅಂತ ಅನಿಸುತ್ತೆ. ಅದಾದಮೇಲೆ ರೋಡಲ್ಲಿ ಬರಬೇಕಾದ್ರೆ ಹಣ್ಣು ಇಟ್ಟಿದ್ರು ಕಣ್ರಿ ಯಾರೋ ಹಣ್ಣು ಅಂಗಡಿಯವರು. ಆ ಹಣ್ಣು ಅಂಗಡಿಲಿ ನನಗೆ ಹೊಟ್ಟೆ ಸಿಗ್ತಾಯಿದ್ದರಿಂದ ಒಂದು ಪ್ಲೇಟ್ ಹಣ್ಣು ತಿನ್ನೋಣ ಅನ್ಕೊಂಡು ಹೋದೆ ಕಣ್ರಿ. ಒಂದು ಪ್ಲೇಟ್ ಹಣ್ಣಿಗೆ 50 ರೂಪಾಯಿ ತೊಗೊಂಡ್ರು. ವರ್ತ್ ಅನ್ನಿಸ್ತು. ಏನಕ್ಕಪ್ಪ ಅಂದರೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ಟಿದ್ರು ಕಣ್ರಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂದ್ಕೊಳ್ಳಿ. ತಿನ್ಕೊಂಡು ಅಲ್ಲಿಂದ ಬಿಟ್ಟ ತಕ್ಷಣ ಈ ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ಅಪ್ಪ ಅಂದರೆ ಸ್ಕೂಲ್ ಬಿಡೋ ಟೈಮಿಂಗ್ಸ್ ಆಗಿರೋದ್ರಿಂದ ಸ್ಕೂಲ್ ಹುಡುಗರೆಲ್ಲ ಮನೆಗೆ ಹೋಗ್ತಾಯಿದ್ರು. ಸ್ಕೂಲ್ ಹುಡುಗರು ಯಾವ ಥರ ಹುಡುಗರು ಅಂದರೆ ನೋಡಿರಿ, ಸ್ಕೂಲ್ ಬಸ್ಗೆ ಸೈಡ್ ಹೊಡೆಗೆ ಹೋಗ್ತಾಯಿದ್ದಾರೆ. ಬಸ್ ಅವರಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡಿಸ್ತಿದ್ರು ಅಂದ್ಕೊಳ್ಳಿ. ಅದನ್ನೆಲ್ಲ ಮುಗಿಸ್ಕೊಂಡು ಊರ ಕಡೆ ಬರ್ತಿದ್ದಂಗೆ ನಮ್ಮ ಬಾಸ್ ಫೋಟೋ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ ಇನ್ನೇನು ಮನೆ ಹತ್ರ ಬರಬೇಕಾದ್ರೆ ನಮ್ಮ ಗುರು ಸಿಕ್ತಾ ಕಣ್ರಿ.
ಏನೋ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅಂತಂದ. ಪರವಾಗಿಲ್ಲ ಆದ್ರೂ ಬೇಗ ಬಂದೆ ಮನೆಗೆ. ಅದಾದ್ಮೇಲೆ ಮನೆ ಹತ್ರ ಬಂದ ತಕ್ಷಣ ನಮ್ಮ ಗುಂಡ ಮಲ್ಕೊಬಿಟ್ಟಿದ್ದ. ನಮ್ಮ ಗುಂಡನ್ನ ಮಾತಾಡ್ಸೋದು ಅಂತ ಹೋದ್ರೆ ಆ ಬಡ್ಡಿ ಮಗ ಹೇಳೋದಕ್ಕೆ ರೆಡಿ ಇರಲ್ಲ. ಬಂದ ತಕ್ಷಣ ಮುಖ ತೊಳ್ಕೊಂಡು ಊಟಕ್ಕೆ ಕೂತ್ಕೊಂಡೆ ನಮ್ಮಪ್ಪ ಊಟ ಹಾಕೊಂಬಂದು ಕೊಟ್ಟರು. ಅದಾದ್ಮೇಲೆ ಮಿಲ್ಕ್ ಶೇಕ್‌ನ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಮಿಲ್ಕ್ ಶೇಕ್‌ನ ಕುಡಿಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಎನರ್ಜಿ ಬಂದಂಗೆ ಆಯಿತು ಅಂದ್ಕೊಳ್ಳಿ. ಮಿಲ್ಕ್ ಶೇಕ್ ಕುಡಿಬೇಕಾದ್ರೆ ನಮ್ಮ ಕರಿಯ ಬಂದು ನನಗೆ ಸಿಕ್ಕಾಪಟ್ಟೆ ರೋದನೆ ಕೊಡ್ತಿದ್ದ. ಕರಿಯ ಬಡ್ಡಿ ಮಗ ತಟ್ಟೆ ಹತ್ರ ಹೋಗಿ ಅರ್ಚ್ಕೊತವನೆ. ಏನಕ್ಕಪ್ಪ ಅರ್ಚ್ಕೊತವನೆ ಅಂದರೆ ಮಿಲ್ಕ್ ಶೇಕ್ ಹಾಕ್ಲಿ ಅಂತ ಕಣ್ರೀ. ಅದಕ್ಕೆ ಆ ಬಡ್ಡಿ ಮಗಂಗೆ ಸ್ವಲ್ಪ ಮಿಲ್ಕ್ ಶೇಕ್ ಹಾಕಿ ಕುಡಿಯಪ್ಪ ಅಂದರೆ ಸಟ್ಪಟ್ ತಡಮ್ ಅನ್ನೋ ಅಷ್ಟರಲ್ಲಿ ಕುಡ್ಕೊಬಿಟ್ಟ ಕಣ್ರೀ. ನಾನು ಮಿಲ್ಕ್ ಶೇಕ್‌ನ ಕುಡಿದ್ಬಿಟ್ಟು ಬಂದಂಗೆ ದಬಾಕೊಬಿಟ್ಟೆ ಅನ್ಕೊಳ್ಳಿ. ಸೂಪರ್ಬಾಗಿ ನಿದ್ದೆ ಮಾಡಬೇಕು. ಕೆಲಸ ಮಾಡ್ಕೊಂಡು ಬಂದಿದ್ನಲ್ಲ ಸಿಕ್ಕಾಪಟ್ಟೆ ಮೈ ಕೈ ನೋಯ್ತಿತ್ತು ಕಣ್ರೀ. ಅದಕ್ಕೆ ಮಲ್ಕೊಬಿಟ್ಟೆ.